ಹಗರಣದಲ್ಲಿ ದಿನಕ್ಕೊಂದು ಸತ್ಯ ಹೊರಗಡೆ ಬರ್ತಾ ಇದೆ ತನಿಖೆಯಿಂದ. ಮೊನ್ನೆ ಇಡಿ ದಾಳಿ ನಡೆಸಿದ ನಂತರ ಒಬ್ಬರು ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಇಡಿ ರೇಡ್ ಆಗ್ತಾ ಇದ್ದಂತೆ ಐಎಎಸ್ ಅಧಿಕಾರಿ ನಿಗೂಢವಾಗಿ ನಾಪತ್ತೆಯಾಗಿರೋದು. ಐಎಎಸ್ ಅಧಿಕಾರಿ ನಾಪತ್ತೆ ಆಗಿದ್ಯಾಕೆ? ಅಧಿಕಾರಿಯ ಪಾತ್ರ ಇದೆಯಾ ಈ ಪ್ರಕರಣದಲ್ಲಿ? ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮೊಬೈಲ್ ಅನ್ನ ಟ್ರೇಸ್ ಮಾಡಿದ್ದಾರೆ. ಲಾಸ್ಟ್ ಲೊಕೇಶನ್ ಬೆಂಗಳೂರಿನ ಏರ್ಪೋರ್ಟ್. ಸ್ವಿಚ್ ಆಫ್ ಆಗಿದೆ. ನಾಪತ್ತೆಯಾಗಿರೋ ಐಎಎಸ್ ಅಧಿಕಾರಿಗೋಸ್ಕರ ಈಗ ಹುಡುಕಾಟ ಶುರುವಾಗಿದೆ. ಪರೀಕ್ಷಾ ನಿಯಂತ್ರಕರಾಗಿದ್ರು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಮಾರ್ಚ್ ವರೆಗೆ ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ನಿಯಂತ್ರಕರಾಗಿದ್ರು. ಜನವರಿಯಲ್ಲಿ ನಡೆದಂತ ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿ ಈ ಅಧಿಕಾರಿ. ನಾಪತ್ತೆಯಾದ ಅಧಿಕಾರಿಯ ಬೆನ್ ಹತ್ತಿದ್ದಾರೆ ಪೊಲೀಸರು. ಕುಟುಂಬಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ. ಕುಟುಂಬದ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಏರ್ಪೋರ್ಟ್ನಲ್ಲೇ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ದೆಹಲಿ ಕಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆಗಸ್ಟ್ 20ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಿದ್ದಂತ ಐಎಎಸ್ ಅಧಿಕಾರಿ ಅಲ್ಲೇ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ಎಲ್ಲಿ ಹೋದ್ರು ಏನು ಅನ್ನೋದರ ಬಗ್ಗೆ ಈಗ ಪತ್ತೆ ಕಾರ್ಯ ಶುರುವಾಗಿದೆ. ಕುಟುಂಬಕ್ಕೂ ಟೆನ್ಷನ್, ಯಾಕಂದ್ರೆ ಕುಟುಂಬವನ್ನು ಅವರು ಸಂಪರ್ಕ ಮಾಡಿಲ್ಲ. ಕುಟುಂಬದವರು ಸಂಪರ್ಕ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಸಿಗ್ತಾ ಇಲ್ಲ. ಆದ್ರೆ ಒಂದು ಮಾಹಿತಿ ಪ್ರಕಾರ ದೆಹಲಿ ಕಡೆ ಹೋಗಿದ್ದಾರೆ ಅನ್ನೋ ಅನುಮಾನ ಇದೆ. ತನಿಖೆ ಶುರುವಾಗಿದೆ. ಈ ಐಎಎಸ್ ಅಧಿಕಾರಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದ್ಯಾಕೆ? ಈ ಇಡೀ ಕೆಪಿಎಸ್ಸಿ ಹಗರಣ ಪ್ರಕರಣ ಏನಿದೆ, ಇದರಲ್ಲಿ ಈ ಅಧಿಕಾರಿಯ ಪಾತ್ರ ಏನು? ಇದರ ಬಗ್ಗೆ ತನಿಖೆ ಶುರುವಾಗಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿರೋದು. ನಿಗೂಢವಾಗಿ ಅಧಿಕಾರಿಯೊಬ್ಬರು ನಾಪತ್ತೆಯಾಗಿದ್ದಾರೆ. ಇಡಿ ದಾಳಿಯ ನಂತರ ಆಗಿರೋದು. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕಣ್ಮರೆ ಆಗಿದ್ದಾರೆ. ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಿಲ್ಲ ಅಧಿಕಾರಿ. ಐಎಎಸ್ ಅಧಿಕಾರಿಯ ನಾಪತ್ತೆಯ ಹಿಂದೆ ಏನ್ ಕಾರಣ? ಹಾಗಾದ್ರೆ ಅನುಮಾನ ಇದೆ ಪೊಲೀಸರಿಗೆ. ಈ ಐಎಎಸ್ ಅಧಿಕಾರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ದೆಹಲಿ ಕಡೆ ಹೋಗಿರಬಹುದು ಅನ್ನೋ ಶಂಕೆ ಇದೆ. ಪರೀಕ್ಷಾ ನಿಯಂತ್ರಕರಾಗಿ ಕೆಲಸ ಮಾಡಿದ್ರು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಜನವರಿಯಲ್ಲಿ ಪಶು ವೈದ್ಯಾಧಿಕಾರಿ ಪರೀಕ್ಷೆಯ ಉಸ್ತುವಾರಿಯನ್ನ ಹೊತ್ತಿದ್ದ ಅಧಿಕಾರಿ. ಈ ಅಧಿಕಾರಿಗೋಸ್ಕರ ಈಗ ತಲಾಶ್ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಕೆಪಿಎಸ್ಸಿ ಹಗರಣ ದಿನಕ್ಕೊಂದು ಸತ್ಯ ಹೊರಗಡೆ ಬೀಳ್ತಾ ಇದೆ. ಇಡಿ ದಾಳಿ ನಂತರ ಈ ಅಧಿಕಾರಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿರೋದು ಏನಕ್ಕೆ? ಏನ್ ಕಾರಣಗಳು ಕಂಡು ಬರ್ತಿದೆ? ಶ್ವೇತಾ, ಹೌದು. ಯಾಕಂದ್ರೆ ಯಾವಾಗ ಒಂದು ಇಡಿ ರೇಡ್ ಆಗುತ್ತೋ ಇಮಿಡಿಯೇಟ್ಲಿ ಅವರು ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟಿಕೆಟ್ ಬುಕ್ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ನಿರಂತರವಾಗಿ ಈ ಒಂದು ಪ್ರಕರಣದಲ್ಲಿ ಕಳೆದ ಒಂದು ಜನವರಿಯಲ್ಲಿ ಏನ್ ಪಶು ವೈದ್ಯಾಧಿಕಾರಿ ಒಂದು ನೇಮಕಾತಿ ಎಕ್ಸಾಮ್ ನಡೆಯುತ್ತೋ ಆ ಒಂದು ಎಕ್ಸಾಮಿನ ಕಂಟ್ರೋಲರ್ ಆಗಿದ್ರು ಇವರು. ಅದಲ್ದಿರ ಮಾರ್ಚ್ ತನಕವೂ ಕೂಡ ಕೆಪಿಎಸ್ಸಿಯಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಯಾವೆಲ್ಲ ಎಕ್ಸಾಮ್ಗಳು ಕೇವಲ ಪಶು ವೈದ್ಯಾಧಿಕಾರಿ ಮಾತ್ರ ಅಲ್ಲ, ಜಲಸಂಪನ್ಮೂಲ ಇಲಾಖೆ ಎಕ್ಸಾಮ್ ಇರಬಹುದು, ಹೀಗೆ ಕೆಪಿಎಸ್ಸಿ ಅಂಡರ್ ಅಲ್ಲಿ ಬರುವಂತಹ ಅಷ್ಟು ನಾಗರಿಕ ಸೇವಾ ಪರೀಕ್ಷೆಗಳನ್ನು ಕೂಡ ಇವರೇ ಕಂಟ್ರೋಲ್ ಮಾಡ್ತಾ ಇದ್ರು. ಇವರ ಒಂದು ಉಸ್ತುವಾರಿಯನ್ನ ಇವರೇ ಒತ್ತಿದ್ರು. ಹೀಗಾಗಿ ಈ ಒಂದು ಇಡಿಯ ಇನ್ವೆಸ್ಟಿಗೇಷನ್ಗೆ ಹೆದರಿ ಅವರು ಹೋಗಿದ್ದಾರೆ ಅನ್ನೋ ಒಂದು ಸಹಜವಾದಂತಹ ಅನುಮಾನ ಇದೀಗ ಕಾಡ್ತಿರುವಂತದ್ದು. ಅಂದ್ರೆ ನಿನ್ನೆ ಒಂದು ಐಎಎಸ್ ಅಧಿಕಾರಿ ಒಬ್ರು ಬಂದು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಈ ರೀತಿ ಒಬ್ಬ ಆಫೀಸರ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿರುವಂತದ್ದು. ಹೀಗಾಗಿ ಅವರು ದೆಹಲಿಗೆ ಹೋಗಿರೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಅವರು ದೆಹಲಿಗೆ ಏನು ಇಡಿ ರೇಡ್ ಏನಾಗುತ್ತೆ 20ನೇ ತಾರೀಕಿಗೆ ಅವ್ರು ಹೋಗಿದ್ದಾರೆ, ಅಲ್ಲಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸದ್ಯದ ಮಾಹಿತಿ ಸಿಗ್ತಿರುವಂತದ್ದು. ಅಂದ್ರೆ ಓವರ್ ಆಲ್ ಇಡೀ ಒಂದು ಕೆಪಿಎಸ್ಸಿ ನೇಮಕಾತಿಯಲ್ಲಿ ನಡೆದಂತಹ ಅಕ್ರಮಗಳೆಲ್ಲದರಲ್ಲೂ ಕೂಡ ಅವರು ಭಾಗಿಯಾಗಿದ್ರು ಅನ್ನೋ ಒಂದು ಅನುಮಾನ ಇದೀಗ ದಟ್ಟವಾಗ್ತಿರುವಂತದ್ದು. ಇಡಿ ಅಧಿಕಾರಿಗಳು ಕೂಡ ಅವರನ್ನ ವಿಚಾರಣೆಯನ್ನ ಮಾಡಬೇಕಾಗಿರುತ್ತೆ. ಅಷ್ಟಲ್ಲೇ ಅವರು ಎಸ್ಕೇಪ್ ಆಗಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.